ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹೊಂದಾದಂದ್ರೇನು? ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ರಾಜಕಾಕಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ, ಕಂಡ ಕೊಡ್ತೀವಿ, ಕುಡಿಯ ಕೆಂಡಾನು ಕೊಡ್ತೇವೆ. ಪ್ರಸಂಗ ಬಿದ್ರ ಮಗ್ಲ ಮಾಡ್ಕೊಳಕ್ಕೆ ಹೆಂಗಾರ ಮಾಡಿ ಹೊಟ್ಟಿತ್ತು. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕ. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿ ಅವನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಅಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗೆ ತೊಳ್ಕೊಳಕ್ ಸೌಂಡ್ ಇಲ್ಲ, ಏನು ಊರ್ ತೊಳಿದ್ರಪ್ಪ ಅಣ್ಣ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬೇಡ ಹಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತರೋ ರೈತ ಒಂದ್ ಆಸೆ ಪಡ್ತಾನೆ. ಇನ್ನಾವ್ ಆಸೆ ಪಡತ್ತಪ್ಪ, ಚುನಾವಣೆಯಲ್ಲಿ ಇದ್ದೇ ಮುಸಡಿನ ನಂಬ್ಕೊಂಡು ಓಟಿಗೆ 500,000 ಅನ್ಸಿದೀವಲ್ಲ, ಹೆಂಗ ತೆಗಿಬೇಕ್ರಿಪ್ಪ? ಹೆಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ತಲೆ ಒಳ್ಳೆ ತೆಗಿತೀವಿ, ತಲೆ ಕಟ್ಟು ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು. ಸರ್ಕಾರಿ ಸಾಲಿ ಮಾಡಿಕೊಡು, ದವಾಖಾನಿ ಮಾಡಿಕೊಡು, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಗಿಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇಕು. ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತ, ಆದ್ರ ಅದ್ ಯಾವತ್ತಿದ್ರು ಕಾರ್ಯನ ಇರ್ತಂತೆ. ದುಡ್ಡಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆಲ್ಲ ಒಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ. ದತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಟ್ಟಿ ನಿಲ್ಲೋ ದರಿದ್ರ ಜಾತಿಗೆ ಸಹಿತ ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕು. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಪ್ಪರಿಸಿ ಬಬ್ಬಿಡಿದ್ರೆ ಎದುರಾಳಿ ಯಾರೇ ಇರಲಿ ನಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನೇ ಬೇರೆ, ನನ್ನ ಸ್ಟೈಲ